ವೀಕ್ಷಕರೇ ನಮಸ್ಕಾರ. 2-3 ದಿನಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಸ್ಫೋಟಕ ವಿಚಾರ ಸುದ್ದಿಯಾಗಿತ್ತು. ಅದೇನೆಂದರೆ, ನಮ್ಮ ದೇಶದ NCBC ಅಂದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವು ಪಶ್ಚಿಮ ಬಂಗಾಳದ 35 OBC ಸಮುದಾಯಗಳನ್ನು OBC ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇದು ಅಲ್ಲಿ ಈ ರಾಜಕೀಯ ಗಲಾಟೆಗೆ ಕಾರಣ ಆಗಿದೆ. ಯಾಕೆಂದ್ರೆ ಈ ಪಟ್ಟಿಯಲ್ಲಿ ಬಹುತೇಕ ಮುಸ್ಲಿಂ ಸಮುದಾಯಗಳು ಸೇರ್ಕೊಂಡಿವೆ. ಹಾಗಾಗಿ TMC ಹಾಗೂ BJP ನಾಯಕರು ಒಬ್ಬರಿಗೊಬ್ಬರು ವಿರುದ್ಧವಾಗಿ ವಾದವನ್ನು ಮಂಡಿಸುತ್ತಿದ್ದಾರೆ. ಬನ್ನಿ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಎದ್ದಿರುವ OBC ವಿವಾದ ಏನು ಎಂಬುದನ್ನು ಸೂಕ್ಷ್ಮವಾಗಿ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, 2014ರಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ 37 ಹೊಸ ಸಮುದಾಯಗಳನ್ನು ರಾಜ್ಯ OBC ಪಟ್ಟಿಗೆ ಸೇರಿಸಿತು. ಅದರಲ್ಲಿ 35 ಸಮುದಾಯಗಳನ್ನು ಕೇಂದ್ರ ಸರ್ಕಾರ ಕೇಂದ್ರ ಪಟ್ಟಿಗೆ ಸೇರಿಸಿತು. ಆದ್ರೆ ಈಗ NCBC ಈ ಪರಿಶೀಲನೆ ಸರಿ ಇಲ್ಲ, ಇಲ್ಲಿ ಸೋಶೋ ಇಕೋನಾಮಿಕ್ ಡೇಟಾ ಸರಿಯಾಗಿ ನೀಡಿಲ್ಲ, ಬ್ಯಾಕ್ವರ್ಡ್ನೆಸ್ಗೆ ಸರಿಯಾದ ದಾಖಲೆಯನ್ನು ನೀಡಿಲ್ಲ, ಇದರಲ್ಲಿ ಕೆಲವು ಸೇರಿಕೆಗಳು ರಾಜಕೀಯ ಲಾಭಕ್ಕೋಸ್ಕರ ನಡೆದಿದೆ. ಹಾಗಾಗಿ ಈ 35 ಸಮುದಾಯಗಳನ್ನು ಹೊರಗಿಡುವುದು ಉತ್ತಮ ಅಂತ NCBC ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ವೀಕ್ಷಕರೇ, ಇಲ್ಲಿ BJP ಏನ್ ಹೇಳ್ತಿದೆ ಅಂತ ನೋಡುವುದಾದ್ರೆ, ಪಶ್ಚಿಮ ಬಂಗಾಳದ BJP MP ದಿಲೀಪ್ ಕುಮಾರ್ ಘೋಷ್ ಅವರ ಪ್ರಕಾರ 2014ರಲ್ಲಿ ಮಮತಾ ಸರ್ಕಾರ ಮುಸ್ಲಿಂ ವೋಟ್ ಬ್ಯಾಂಕಿಗಾಗಿ OBC ಪಟ್ಟಿಯನ್ನು ದುರ್ಬಳಕೆ ಮಾಡ್ತು ಅಂತ ಹೇಳ್ತಿದ್ದಾರೆ. ಬಿಜೆಪಿಯ ವೆಸ್ಟ್ ಬೆಂಗಾಲ್ನ ರಾಜ್ಯಾಧ್ಯಕ್ಷರಾದ ಶಕುಂತಲಾ ಮಜುಮ್ದಾರ್ ಅವರು OBC ಪಟ್ಟಿಯಲ್ಲಿ 90% ಮುಸ್ಲಿಂ ಸಮುದಾಯ ಸೇರಿದ್ದು ಇದು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ದು ಅಂತ ಹೇಳಿಕೆ ನೀಡಿದ್ದಾರೆ. ಇನ್ನು CM ಮಮತಾ ಬ್ಯಾನರ್ಜಿ NCBC ಕ್ರಮ ರಾಜಕೀಯ ಪ್ರೇರಿತವಾಗಿದ್ದು ಯಾರನ್ನು OBC ಪಟ್ಟಿಯಿಂದ ಹೊರಗಿಡಲು ಬಿಡುವುದಿಲ್ಲ ಅಂತ ಸವಾಲೆಸೆದಿದ್ದಾರೆ. ಇನ್ನು TMCಯ ನಾಯಕರು ಇದು ಮುಸ್ಲಿಂ ಸಮುದಾಯಗಳನ್ನು ಟಾರ್ಗೆಟ್ ಮಾಡಲು ಮಾಡ್ತಿರುವುದಾಗಿ ದೂರಿದ್ದಾರೆ. ವೀಕ್ಷಕರೇ, ಇನ್ನು NCBC ಯಾಕೆ ಈ ಶಿಫಾರಸನ್ನು ಮಾಡ್ತು ಅಂತ ಎಲ್ಲಾ ಕಡೆ ಚರ್ಚೆ ಶುರುವಾಗಿದೆ. ಇಲ್ಲಿ NCBC ಪ್ರಕಾರ ಕಾಸ್ಟ್ ಬೇಸ್ಡ್ ಮಿಸ್ಯೂಸ್ ಗಳ ದೂರುಗಳು ಪಶ್ಚಿಮ ಬಂಗಾಳದಿಂದ NCBCಗೆ ಬಂದಿದೆ. 2014ರಲ್ಲಿ ಇದು ರಾಜಕೀಯ ಒತ್ತಡದಿಂದ ನಡೆದಿದ್ದು, ಇನ್ನು 2023-25ರ ಕಾಸ್ಟ್ ಡೇಟಾ ವೆರಿಫಿಕೇಶನ್ ಆಡಿಟ್ ನಲ್ಲಿ ಸಾಕಷ್ಟು ಮಾಹಿತಿಯ ಕೊರತೆ NCBCಗೆ ಕಂಡು ಬಂದಿದೆ. ಇನ್ನು ಬ್ಯಾಕ್ವರ್ಡ್ನೆಸ್ಗೆ ಬೇಕಾದ ಸರಿಯಾದ ಪ್ರಮಾಣ ಈ ಸಮುದಾಯಗಳ ಬಳಿ ಇಲ್ಲ. ಇನ್ನು ಇದರಿಂದಾಗಿ ಮೂಲ OBC ಸಮುದಾಯಗಳು ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ಇದೊಂದು ಇಂಪ್ರಾಪರ್ ಇನ್ಕ್ಲೂಷನ್ ಅಂತ NCBC ಹೇಳಿಕೆ ನೀಡಿದೆ. ಸ್ನೇಹಿತರೆ, ಇಲ್ಲಿ NCBC ಅಧಿಕೃತವಾಗಿ ಯಾವುದೇ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಆದ್ರೆ ಇದರಲ್ಲಿ ಹೆಚ್ಚಾಗಿ ಮುಸ್ಲಿಂ ಕಾಸ್ಟ್ ಗ್ರೂಪ್ಗಳು, ಕೆಲವು ವೃತ್ತಿಪರ ಸಮುದಾಯ ಹಾಗೂ ಉಪಜಾತಿಗಳು ಸೇರಿವೆ. ವರದಿ ಪ್ರಕಾರ ಇವು ಸೋಷಿಯಲಿ ಬ್ಯಾಕ್ವರ್ಡ್ ಮಾನದಂಡವನ್ನು ಪೂರೈಸುತ್ತಿಲ್ಲ. ವೀಕ್ಷಕರೇ, ಈ 35 ಸಮುದಾಯಗಳನ್ನು ಮೀಸಲಾತಿಯಿಂದ ಹೊರಗಿಟ್ರೆ ಏನಾಗಬಹುದು ಎಂಬ ಪ್ರಶ್ನೆ ನೀವು ಕೇಳಬಹುದು. ಮೊದಲನೆಯದಾಗಿ, ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಮೀಸಲಾತಿ ದೊರೆಯುವುದಿಲ್ಲ. ಎರಡನೆಯದಾಗಿ, ನೀಟ್, JEE ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ OBC ಕೋಟಾದ ಸೀಟ್ ದೊರೆಯುವುದಿಲ್ಲ. ಇನ್ನು ಸ್ಕಾಲರ್ಶಿಪ್, ಹಾಸ್ಟೆಲ್ ಫೆಸಿಲಿಟಿ, ಸ್ಕಿಲ್ ಸ್ಕೀಮ್ ಎಲ್ಲದರಿಂದಾನು ವಂಚಿತರಾಗ್ತಾರೆ. ಇನ್ನು ಈ ಸಮುದಾಯಗಳು ರಾಜ್ಯ ಪಟ್ಟಿಯಲ್ಲಿ ಉಳಿದ್ರೂ ಕೇಂದ್ರಕ್ಕೆ ಇವು ಅನ್ವಯವಾಗುವುದಿಲ್ಲ. ವೀಕ್ಷಕರೇ, NCBC ರಿಪೋರ್ಟ್ ಸಬ್ಮಿಟ್ ಮಾಡಿದ ಕೂಡಲೇ ಏನಾಗುತ್ತೆ ಅಂದ್ರೆ, ಈ ವರದಿ ಪಾರ್ಲಿಮೆಂಟ್ಗೆ ಹೋಗುತ್ತೆ. ಅಲ್ಲಿ ಗೃಹ ಇಲಾಖೆ ಇದನ್ನು ಪರಿಶೀಲಿಸುತ್ತೆ. ಮುಂದೆ ರಾಷ್ಟ್ರಪತಿಗಳು ಒಪ್ಪಿಗೆ ಸೂಚಿಸಿದಾಗ ಮಾತ್ರ ಈ 35 ಸಮುದಾಯಗಳು ಅಧಿಕೃತವಾಗಿ OBC ಯಿಂದ ಹೊರಬೀಳುತ್ತೆ. ಹಾಗಾಗಿ ಇದಕ್ಕೆ ತಿಂಗಳುಗಳೇ ಹೋಗಬಹುದು. ಆದ್ರಿಂದ ಸದ್ಯಕ್ಕೆ ಇಲ್ಲಿ ಯಾವುದೇ ರಿಸರ್ವೇಶನ್ ಲಾಸ್ ಆಗಿಲ್ಲ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ 35 ಸಮುದಾಯಗಳ OBC ಈಗ ದೊಡ್ಡ ಪ್ರಶ್ನೆಯಾಗಿದೆ. ಇದು ಲಕ್ಷಾಂತರ ಜನರ ಭವಿಷ್ಯ ಹಾಗೂ ಕೇಂದ್ರ ಹಾಗೂ ರಾಜ್ಯದ ರಾಜಕೀಯ ಟಗ್ ಆಫ್ ವಾರ್ ಆಗಿದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಮುಂದಿನ ದಿನ ಮತ್ತಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಫ್ಯಾಕ್ಟ್ ಮಿಂಟ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.